ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಸ್ನೇಹಿತರೆ. ಅಂದರೆ ಈಗೇನಂದರೆ ಪಿ ಎಮ್ ಕಿಸಾನ್ ಯೋಜನೆ ಒಂದು ಭರ್ಜರಿಯಾದ ಗುಡ್ ನ್ಯೂಸ್ ಅಂತ ತಂದಿದ್ದೀನಿ ಸ್ನೇಹಿತರೆ. ಈ ಗುಡ್ ನ್ಯೂಸ್ ಏನಂತ ಅಂದರೆ ಹೊಸ ರೂಲ್ಸನ್ನು ಜಾರಿ ಮಾಡಿದ್ದಾರೆ. ಅದೇ ರೀತಿಯಾಗಿ ನಿಮಗೆ ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 18ನೇ ಕಂತಿನ ಹಣ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ನಿಮ್ಮ ಖಾತೆಗೆ ಬಿಡುಗಡೆ ಆಗಲಿದೆ. ಯಾವ ದಿನಾಂಕದಂದು ಬಿಡುಗಡೆ ಆಗುತ್ತೆ ಮತ್ತು ಅಂದರೆ ಒಂದು ಕಂತಿನ ಹಣ ಬಂದಿಲ್ಲದವರಿಗೆ ಏನು ಮಾಡಬೇಕೆಂದು ಮತ್ತು ಇದು ಹೊಸ ರೂಲ್ಸ್ ಯಾವುದಂತ ಪಾಲಿಸಿ ಇಲ್ಲಂದರೆ ನೀವು ಹೊಸ ರೂಲ್ಸನ್ನು ಪಾಲಿಸದಿದ್ದರೆ ಅಂದರೆ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ ಸ್ನೇಹಿತರೆ. ಏಕೆ ಏನಂತ ಸಂಪೂರ್ಣವಾಗಿ ತಿಳಿಸಿ ವಿವರ ನೀಡಿದ್ದೇನೆ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ಕೊನೆಗೆ ನೋಡಿ ಸ್ನೇಹಿತರೆ. ಅದೇ ರೀತಿ ಹೊಸಬರಾಗಿ ಯಾರು ವಿಡಿಯೋ ನೋಡ್ತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಟ್ ಅಂತ ಬರುತ್ತೆ ಸ್ನೇಹಿತರೆ. ನಾವು ಯಾವುದೇ ಒಂದು ಅದರಿಗೆ ವಿಡಿಯೋ ಅಷ್ಟೇ ವಿಡಿಯೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಂದರೆ 18ನೇ ಕಂತಿನ ಹಣ ಸ್ನೇಹಿತರೆ ನಿಮ್ಮ ಖಾತೆಗೆ ಜಮೆ ಆಗಲಿದೆ ಎಂದು ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ ಸ್ನೇಹಿತರೆ. ಮತ್ತು ಅಂದರೆ ನೀವು ಈ ಹಣ ಬರಬೇಕಾದ್ರೆ ಯಾವ ಒಂದು ರೂಲ್ಸು ಮತ್ತು ಯಾವುದೇ ಒಂದು ಕಾಯ್ದೆ ಪ್ರಕಾರ ಅಂದರೆ ನೀವು ಈ ಒಂದು ರೂಲ್ಸ್ ಪ್ರಕಾರ ನೀವು ಅಂದರೆ ಈ ರೂಲ್ಸ್ ಪಾಲಿಸಿದರೆ ನಿಮ್ಮ ಖಾತೆಗೆ 18ನೇ ಕಂತಿನ ಹಣ ಅಥವಾ ಯಾವುದೇ ಪೆಂಡಿಂಗ್ ಇರ್ತಕ್ಕಂಥ ಹಣ ನಿಮ್ಮ ಖಾತೆಗೆ ಬರುತ್ತೆ ಸ್ನೇಹಿತರೆ. ಅಂದರೆ 18ನೇ ಕಂತಿನ ಹಣ ಜಮಾ ಆಗಬೇಕಾದ್ರೆ ನೀವು ಏನು ಮಾಡಬೇಕು ಅಂದರೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಪಿ ಎಮ್ ಕಿಸಾನ್ ಯೋಜನೆ ನರೇಂದ್ರ ಮೋದಿಯವರು ಜಾರಿಗೆ ತಂದಂಥ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಅಂದರೆ ಪ್ರಧಾನಮಂತ್ರಿ ಆಗಿದ್ದಾರೆ. ಅಂದರೆ ಅವರು ಅಂದರೆ ಪ್ರಧಾನಮಂತ್ರಿ ಆಗಿದ್ದರಿಂದ ಅಂದರೆ ಈಗ 17 ಕಂತಿನವರೆಗೂ ಹಣ ಬಂದಿದ್ದು ಸ್ನೇಹಿತರೆ ನಿಮಗೆ. ಅದಕ್ಕಾಗಿ ಇನ್ನು ಶೀಘ್ರದಲ್ಲಿ ಅಂದರೆ ನಿಮಗೆ ಇನ್ನೇನು ಈ ತಿಂಗಳಲ್ಲಿ 18ನೇ ಕಂತಿನ ಹಣ ಕೂಡ ನಿಮಗೆ ಬರಲಿದ್ದು ಎಂದು ಪಿ ಎಮ್ ಸರ್ಕಾರ ನೀಡಿದೆ ಸ್ನೇಹಿತರೆ. ಈಗ ಕೇಂದ್ರ ಸರ್ಕಾರದಿಂದ ರೈತರಿಗೆ ಗುಡ್ ನ್ಯೂಸನ್ನು ಕೊಟ್ಟಿದೆ ಸ್ನೇಹಿತರೆ. ಒಂದು ಹೊಸ ರೂಲ್ಸನ್ನು ತಂದಿದ್ದಾರೆ. ಆ ರೂಲ್ಸನ್ನು ನೀವು ಪಾಲಿಸಲೇಬೇಕಾಗಿದೆ ಸ್ನೇಹಿತರೆ. ಆ ರೂಲ್ಸ್ ಪಾಲಿಸಿದರೆ ನಿಮಗೆ ಮಾತ್ರ ಹಣ ಬರುತ್ತೆ. ಇದು ಮತ್ತು ಕಡ್ಡಾಯವಾಗಿ ನೀವು ಪಾಲಿಸಲೇಬೇಕಾದಂಥ ಕಿಸಾನ್ ಯೋಜನೆ ಅಂದರೆ ಪಿ ಎಮ್ ಕಿಸಾನ್ ಯೋಜನೆ ಅಥವಾ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ ಯೋಜನೆ ಅಂತ ಸ್ನೇಹಿತರೆ. ಈ ಕೇಂದ್ರ ಸರ್ಕಾರ ಅಥವಾ ಈಗ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ BJP ಪಕ್ಷವು ಅಂದರೆ ಈಗ ಸರ್ಕಾರ ಒಂದು ರಚನೆ ಮಾಡಿದೆ ಸ್ನೇಹಿತರೆ. ಅವರಿಗೆ ಈಗ ಒಂದು ರೈತರಿಗೆ ಒಂದು ರೈತರಿಗೆ ಸಹಾಯಕವಾದ ಒಂದು ಯೋಜನೆ ಆಗಿದೆ ಸ್ನೇಹಿತರೆ. ಇದು ರೈತರ ಪರ ಒಂದು ಅಂದರೆ ಸನ್ಮಾನ ಅಂದರೆ ಯೋಜನೆಯಲ್ಲಿ ರೈತರಿಗೆ ತುಂಬ ಹೆಲ್ಪ್ ಆಗ್ತಾ ಇರೋದು. ಆದ್ದರಿಂದ ರೈತರು ಈ ಹಣ ಬೇಕಾಗಿದೆ ಅಂದರೆ ಈ ಹಣ ಪಡೆದುಕೊಳ್ಬೇಕಾದ್ರೆ ಈ ರೂಲ್ಸನ್ನು ಕಡ್ಡಾಯವಾಗಿ ನೀವು ಪಾಲಿಸಿ. ಅಂದಾಗ ಮಾತ್ರ ನಿಮ್ಮ ಖಾತೆಗೆ ಹಣ ಬರುತ್ತೆ. ಈ ಸಂಬಂಧಿಸಿದಂತೆ ಈಗ ನೋಡ್ತಾ ಇರ್ಬೋದು ಸ್ನೇಹಿತರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿವಿಧ ರೀತಿಯ ಖಾಲಿ ಇರುವಂಥ ಸರ್ಕಾರಿ ಹುದ್ದೆಗಳನ್ನು ಈಗ ಪಿ ಎಮ್ ಕಿಸಾನ್ ಯೋಜನೆ ಸ್ನೇಹಿತರೆ. ಇದರಲ್ಲಿ ಈಗ ನರೇಂದ್ರ ಮೋದಿಯವರು ಯಾವುದೇ ಒಂದು ಈಗ ಗ್ಯಾರಂಟಿ ಅಥವಾ ಈಗ ನರೇಂದ್ರ ಮೋದಿ ಅಥವಾ ಯಾವುದಾದ್ರೂ ಒಂದು ಗ್ಯಾರಂಟಿ ಇರುತ್ತಲ್ಲ, ಅದೇ ರೀತಿ ಒಂದು ಈಗ ಕಿಸಾನ ಯೋಜನೆ ಅಂತ ಒಂದು ಯೋಜನೆ ಆಗಿದ್ದು ನೋಡ್ತಾ ಇರ್ಬೋದು ಸ್ನೇಹಿತರೆ. ಈಗ ಪಿ ಎಮ್ ಕಿಸಾನ್ ಯೋಜನೆಯ ಅಂದರೆ ರೈತರ ಕುಟುಂಬಗಳ ಆದಾಯ ಹೆಚ್ಚಿಸುವ ಸ್ನೇಹಿತರೆ ಉದ್ದೇಶದಿಂದ ರೈತರಿಗೆ ಒಂದು ಆದಾಯವನ್ನು ಹೆಚ್ಚಿಸುವಂಥ ಉದ್ದೇಶದಿಂದ ಈ ಯೋಜನೆ ಜಾರಿಗೆ ತಂದಿದ್ದಾರೆ ಸ್ನೇಹಿತರೆ. ಮತ್ತು ಅದೇ ರೀತಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯನ್ನು ಡಿಸೆಂಬರ್ 1, 2018ರಲ್ಲಿ ಇದನ್ನು ಅಂದರೆ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತರಲಾಯಿತು ಸ್ನೇಹಿತರೆ. ಇದನ್ನು ನರೇಂದ್ರ ಮೋದಿಯವರು ಏನಂದರೆ ಸ್ನೇಹಿತರೆ ಡಿಸೆಂಬರ್ 1, 2018ರಲ್ಲಿ ಮೊಟ್ಟ ಮೊದಲಿಗೆ ಜಾರಿಗೆ ತಂದಿದ್ದರು. ಆದರೆ 2019ರಂದು ಇದನ್ನು ಫೆಬ್ರವರಿ 24, 2019ರಂದು ಈ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಸ್ನೇಹಿತರೆ. ಅಂದರೆ ಕಂತುವಾಗಿ ಹಣವನ್ನು ಬಿಡಲು ಪಿ ಎಮ್ ಕಿಸಾನ್ ಫೆಬ್ರವರಿ 24, 2019ರಂದು ಈ ಯೋಜನೆ ಜಾರಿಗೆ ಪ್ರಾರಂಭ ಮಾಡ್ತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಪಿ ಎಮ್ ಕಿಸಾನ್ ಯೋಜನೆ 17 ಕಂತಿನ ಹಣದವರೆಗೆ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಎಂದು ಹೇಳಬಹುದಾಗಿದೆ. ಈಗ ನೋಡಿ ಸ್ನೇಹಿತರೆ, ಆದರೆ ಸುಮಾರು 34,000 ಹಣವನ್ನು ಈ ಒಂದು ಯೋಜನೆಯ ಮೂಲಕ ರೈತರು ತಮ್ಮ ಖಾತೆಗೆ ನೇರವಾಗಿ ಹಣ ಪಡೆದುಕೊಂಡಿದ್ದಾರೆ. ಅದರಿಂದ ಇನ್ನು ಸಾಕಷ್ಟು ರೈತರು ತಮ್ಮ ಹೊಲಗಳಿಗೆ ಹಾಗೂ ಗದ್ದೆಗಳಿಗೆ ಬಿತ್ತನೆ ಮಾಡುವಂಥ ಸಂದರ್ಭಗಳಲ್ಲಿ ಸ್ನೇಹಿತರೆ ಬೀಜಗಳನ್ನು ಮತ್ತು ರಸಗಳನ್ನು ಖರೀದಿ ಮಾಡಲು ಈ ಹಣ ತುಂಬ ಉಪಯುಕ್ತವಾಗಿದೆ ಸ್ನೇಹಿತರೆ ಎಂದು ಸಾಕಷ್ಟು ಜನರು ರೈತರ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನೋಡಿ ಸ್ನೇಹಿತರೆ, ನಾವು ಯಾವುದೇ ಒಂದು ನಿಮ್ಗೆ ಯಾವುದೇ ಕಂತಿನ ಹಣ ಬಂದಿಲ್ಲ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಪಿ ಎಮ್ ಕಿಸಾನ್ ಯೋಜನೆ ಯಾವಾಗ ಪ್ರಾರಂಭವಾಗುತ್ತೆ ಅಂದರೆ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಈಗ ಮೊದಲ ಬಾರಿಗೆ ಪ್ರಾರಂಭವಾದದ್ದು ಡಿಸೆಂಬರ್ 1, 2018ರಲ್ಲಿ ಈ ಯೋಜನೆ ಜಾರಿಗೆ ತಂದಿದ್ದು. ಆದರೆ 24, 2019ರಂದು ಜಾರಿಗೆ ತಂದು ಮತ್ತು ಪ್ರಾರಂಭ ಮಾಡಿದರು. ನೋಡಿ ಸ್ನೇಹಿತರೆ, ಯೋಜನೆಯ ಮೂಲಕ ಭೂಮಿ ಹೊಂದಿದಂಥ ಪ್ರತಿಯೊಬ್ಬ ರೈತರು ಕೂಡ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗಿದೆ ಸ್ನೇಹಿತರೆ. ನೀವು ಇನ್ನೂ ಈ ಒಂದು ಯೋಜನೆ ಅರ್ಜಿ ಸಲ್ಲಿಸಿಲ್ಲ ಅಂದರೆ ಬೇಗನೆ ಅರ್ಜಿ ಸಲ್ಲಿಸಿ. ನೋಡಿ ಸ್ನೇಹಿತರೆ, ಈ ಯೋಜನೆ ಅರ್ಜಿ ಸಲ್ಲಿಸಿದಂಥ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಅಥವಾ 4 ತಿಂಗಳಿಗೊಮ್ಮೆ ರೈತರ ಖಾತೆಗೆ 2,000 ಹಣವನ್ನು ನೇರವಾಗಿ ಡೆಬಿಟ್ ಮೂಲಕ ಜಮೆ ಮಾಡುತ್ತಿದ್ದಾರೆ ಸ್ನೇಹಿತರೆ. ಇಲ್ಲಿವರೆಗೂ ಈ ಯೋಜನೆ ಮೂಲಕ ಸುಮಾರು 17 ಕಂತನ್ನು ಅರ್ಜಿ ಹಾಕಿದಂಥ ರೈತರು ಪಡೆದುಕೊಂಡಿದ್ದಾರೆ. ಆದರೆ ಒಟ್ಟು 34,000 ಹಣವನ್ನು ಈ ಯೋಜನೆಯ ಮೂಲಕ ರೈತರು ಹಣವನ್ನು ಪಡೆದುಕೊಂಡಿದ್ದಾರೆ ಎಂದು ಹೇಳ್ಬೋದಾಗಿದೆ ಸ್ನೇಹಿತರೆ. ವಿಡಿಯೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ನೋಡ್ತಾ ಹೋಗೋಣ. ಪಿ ಎಮ್ ಕಿಸಾನ್ ಯೋಜನೆ ಅಂತ ಸ್ನೇಹಿತರೆ, ಮೊದಲ ಯೋಜನೆ ತೆಲಂಗಾಣ ರಾಜ್ಯ ರೈತರಿಗೆ ಒಂದು ಬಂಧು ಎಂಬ
ಯೋಜನೆಯ ಮೂಲಕ ಅರ್ಜಿ ಹಾಕಿದಂಥ ರೈತರಿಗೆ 1 ವರ್ಷಕ್ಕೆ 10,000 ಹಣವನ್ನು ಯೋಜನೆಯ ಮೂಲಕ ನೀಡಲಾಗುತ್ತೆ ಸ್ನೇಹಿತರೆ. ಹಾಗೂ ಇದರಿಂದ ರೈತರ ಬೆಳೆಗೆ ಬೆಳೆಯಲು ಆರ್ಥಿಕ ಸಹಾಯಧನ ನೀಡುವುದಾಗಿ ರೈತರ ಆದಾಯವನ್ನು ಹೆಚ್ಚಿಸುವಲ್ಲಿ ಜೀವನ ಗುಣಮಟ್ಟವನ್ನು ಸುಧಾರಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಸ್ನೇಹಿತರೆ. ತೆಲಂಗಾಣದ ಮುಖ್ಯಮಂತ್ರಿ ಆದಂಥ ಚಂದ್ರಶೇಖರ್ ರಾವ್ ಅವರಿಗೆ ಜಾರಿಗೆ ತಂದಿದ್ದರು. ಅದಕ್ಕಾಗಿ ಸ್ಫೂರ್ತಿಯಾಗಿದಂಥ ಇಟ್ಟುಕೊಂಡು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ನೇತೃತ್ವದ BJP ಸರ್ಕಾರ ಸ್ನೇಹಿತರೆ ಏನಿದೆ ಸ್ನೇಹಿತರೆ, ನರೇಂದ್ರ ಮೋದಿ ಅವರ BJP ಸರ್ಕಾರವು ಈ ಯೋಜನೆ ಕೂಡ ಜಾರಿಗೆ ಮಾಡಿದ್ದು. ಅದರಿಂದ ರೈತರಿಗೆ ಸಂಪೂರ್ಣವಾಗಿ ಒಂದು ಉಪಯುಕ್ತ ರೈತರಿಗೆ ಸಹಾಯಕವಾದ ಒಂದು ಯೋಜನೆ ಆಗಿದ್ದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ಲೈಕನ್ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 18ನೇ ಕಂತಿನ ಹಣ ಶೀಘ್ರದಲ್ಲೇ ಬಿಡುಗಡೆ ಆಗಲಿದ್ದು. ಈ ತಿಂಗಳಲ್ಲಿ 18ನೇ ಕಂತಿನ ಹಣ ನಿಮಗೆ ಬರ್ತಿರೋದು. ಮತ್ತು ಇನ್ನೂ ಯಾವ ಕಂತ ಬಂದಿಲ್ಲ ಅಂತ ಕಮೆಂಟ್ ಮಾಡಿ. ಸುಮಾರು 34,000 ಹಣವನ್ನು ರೈತರು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಎಂದು ಹೇಳ್ಬೋದಾಗಿದೆ. 18ನೇ ಕಂತಿನ ಹಣಕ್ಕಾಗಿ ಕಾಯ್ತಿರುವಂಥ ಎಲ್ಲ ಬಿಡುಗಡೆ ಬಗ್ಗೆ 18ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಒಂದು ಹೊಸ ರೂಲ್ಸನ್ನು ಮಾತಾಡಿದ್ದಾರೆ ಸ್ನೇಹಿತರೆ. ಈ ರೂಲ್ಸ್ ನೀವು ಪಾಲಿಸಲೇಬೇಕಾಗುತ್ತೆ. ಈ ರೂಲ್ಸ್ ಪಾಲಿಸಿದರೆ ಮಾತ್ರ ನಿಮ್ಮ ಖಾತೆಗೆ ಹಣ ಬರುತ್ತೆ ಎಂದು PM ಕಿಸಾನ್ ನರೇಂದ್ರ ಮೋದಿ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಮತ್ತೊಂದು ಸಿಗೋಣ. ಬಾಯ್.